ನಾನು ನಮ್ಮ ಅಪ್ಪಾಜಿ ಮಾತಾಡಿ ಫಸ್ಟ್ ನಮ್ಮ ಮನೆಗೆ ಬಂದಿತ್ತು ಲಕ್ಷ್ಮಿ ಅಂದ್ರೆ ಇದೆ. ಇದು ಒಂದು ಫೋಟೋ ಮಾಡ್ಸೋದ್ರಲ್ಲಿ ನನ್ ಸಮಾಧಿ ಮಾಡಿಸ್ಬೋದು ಅಲ್ವಾ? 18,000 ರೂಪಾಯಿ ಕೊಟ್ಟು ಮಾಡ್ಸಿದೀನಿ ಸರ್. ಇನ್ನು ನಿಮ್ ತಂದೆಯವರು ಎಲ್ಲೆಲ್ಲಿ ಮಾತಾಡ್ತಾ ಇದ್ರು, ಅದೇನೋ ತೋರಿಸ್ತೀನಿ ಅಂತ ಇದ್ರಿ. ಬನ್ನಿ ಸರ್ ತೋರ್ಸೋಣ, ಅದ್ರಲ್ಲೇನಿಲ್ಲ. ಮನೆದು ಅಂತ ಬಂದಾಗ ಮನೆನೂ ಬಹಳ ಅದ್ಭುತವಾಗಿ ಕಟ್ಸಿದಿರಿ. ಇನ್ನು ನಿಮ್ ತಂದೆಯವರು ಎಲ್ಲಿ ಮಾತಾಡ್ತಾ ಇದ್ರು ನೋಡು ಅಂತ, ಮತ್ತೆ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳು ನಿಮ್ ತಂದೆಯವ್ರನ್ನು ಮಾತಾಡ್ತಾ ಇದ್ದದ್ದು, ಕುತ್ಕೊಂತ ಇದ್ದಿದ್ದು, ನಿಂತ್ಕೊಂತ ನಡೀರಿ ಹಾಗೆ. ಓಹ್, ಇದು ಫೋಟೋ ಗಿಟೋ ಎಲ್ಲನ ಏನಿದು? ಇದು ನಾನು ನಮ್ಮ ಅಪ್ಪಾಜಿ ನನ್ ಜೊತೆಲೇ ಇರ್ಬೇಕು, ಅಟ್ಲೀಸ್ಟ್ ಅವ್ರು ಓಡಾಡಿರೋ ಜಾಗ ಇಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಆಸೆ ಅಂತ ಪ್ರಕಾರ ಅಂತ ಮಾಡ್ತಿದ್ವಿ. ಇದು ಒಂದು ಫೋಟೋ ಮಾಡ್ಸೋದ್ರಲ್ಲಿ ನನ್ ಸಮಾಧಿ ಮಾಡಿಸ್ಬೋದು ಅಲ್ವಾ? ಮಾಡಿಸ್ಬೋದು. 18,000 ರೂಪಾಯಿ ಕೊಟ್ಟು ಮಾಡ್ಸಿದೀನಿ ಸರ್. ಏನ್ ತಗೊಂಡ್ ಮಾಡ್ತಿದೀವಿ ನಾನು ಅವ್ರು ಹಂಗಾರೆ ಯಾರೋ ಒಬ್ಬ ಕೇಳ್ದ ಇದ್ರಲ್ಲಿ ಮೆಸೇಜ್ ಅವನು ನೀನು ಕರೆಕ್ಟ್ ಆಗಿ ಏನೋ ಒಂದ ಅದೇ ನೀನು ಏನು ಸಮಾಧಿ ಕಟ್ಸೋದಕ್ ನೀನ್ ಅವನೇ ಏನ್ ಕೊಡ್ಬೇಕು, ನೀನೇ ಕೊಡ್ಬೋದಲ್ಲ, ನೀನೇ ಕಟ್ಬೋದಲ್ಲ ಅಂತ. ಕೊಡಂಗೆ ಇದ್ದಿದ್ರೆ ನಾನ್ ಯಾಕೆ ಸರ್ ಬಿಡ್ತಿದ್ದೆ? ನಾನ್ ಕಟ್ಸಂಗಿದ್ರೆ ನಾನ್ ಯಾಕೆ ಬಿಡ್ತಿದ್ದೆ ಅಲ್ವಾ? ಇಷ್ಟ ಮಾಡಿರೋರ್ಗೆ ಹಿಂಗ್ ಕಟ್ಸಿದೀನಿ, ಮನೆ ಎಲ್ಲ ಐತೆ ಚೆನ್ನಾಗೈತೆ, ನೀವೇ ನೋಡ್ತಾ ಇದ್ರ ಅಂತವ್ರಿಗೆ ಬರೀ 25,000 ಖರ್ಚು ಮಾಡಿ ಸಮಾಧಿ ಕಟ್ಸೋದು ದೊಡ್ಡ ವಿಷಯನೇ. ಈ ಒಂದ್ ಫೋಟೋ ಮಾಡ್ಸೋದು ಅಲ್ಲೇ ಮಾಡಿಸ್ತಿದ್ದೆ. ಅಲ್ಲ, ಇನ್ನು ಸಮಾಧಿ ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಕಟ್ಸಿಲ್ಲ? ಸಮಾಧಿ ಅಂದ್ರೆ ನನಗ್ ಬೀಳಿಗೆ ಆಗುತ್ತೆ ಸರ್. ಅಂದ್ರೆ ಏಳಿಗೆ ಆಗೋದಿಲ್ಲ ನನಗೆ. ಇವಾಗ ಹಿಂಗಿದ್ದೀನ ಅದಕ್ಕಿಂತ ಬೀಳಿಗೆ ಅಂದ್ರೆ ಎದ್ದಳಕ್ ಆಗಲ್ಲ ನಾವು, ಆ ತರ ಲಾಸ್ ಉಂಟಾಗುತ್ತೆ. ಮತ್ತೆ ನಾನೇನಾದ್ರು ಅವ್ರಿಗೆ ಸಮಾಧಿ ಕಟ್ಸಿದ್ರೆ ನಮ್ಮ ಅಪ್ಪಾಜಿಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಯಾಕಂದ್ರೆ ಅಲ್ಲಿ ತಡೆ ಆಗುತ್ತೆ. ಅಲ್ಲ, ನಾವು ಕೇಳಿದೀವಿ, ಅದು ಸತ್ಯ. ಅದನ್ನ ತಡೆ ಆಗುತ್ತೆ ಅಂತ ಕೇಳಿದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿಸಿದ್ರು. ಅದ್ ಬಿಟ್ರೆ ಯಾರನ್ನ ಬಂದ್ಬೇಕಾ ಮುಂದಿನ ಕಟ್ಟಿದ್ರೆ ನಾ ಮಾಡಿಸ್ತೀನಿ. ಎಸ್, ನೋಡಿ ತಾವೆಲ್ರು ಇನ್ನೊಂದು ಹೇಳ್ತಾ ಇದ್ರಿ, ಏನು ನರಸಿಂಹರಾಜು ಬಳ್ಳಾಪುರ ಮಗ ಸಮಾಧಿ ಕಟ್ಸಕ್ ಆಗಿಲ್ಲ, ಅಲ್ಲಿ ರವಿನೇನು ಕೇಳ್ಬೇಕು, ಅವ್ರನ್ನೇನು ಕೇಳಬೇಕು. ನೋಡ್ರಪ್ಪ, ಸುಮ್ನೆ ನರಸಿಂಹರಾಜು ಬಳ್ಳಾಪುರ ಅವ್ರಿಗೆ ಇರ್ತಕ್ಕಂಥ ಅಭಿಮಾನಿಗಳಿಗೆ ಒಂದೇ ಒಂದು ಮಾತಿ ನಮ್ಮ ಚಿದಾನಂದ್ ಅವ್ರು ಏನಾದ್ರು ಹೇಳ್ಬಿಟ್ರೆ, ಅಂದ್ರೆ ಈ ತರ ನಾವೇನೋ ಮಾಡ್ತಾ ಇದೀವಿ, 1 ರೂಪಾಯಿ ದುಡ್ಡು ಹಾಕಿ ಅಂತಂದ್ರು ಕೋಟ್ಯಾಂತರ ರೂಪಾಯಿ ಆಗೋಗ್ಬಿಡುತ್ರಿ. ಓಕೆನಾ? ಅವ್ರಿಗೆ ಆ ಇಂಟೆನ್ಷನ್ ಇಲ್ಲ, ದುಡ್ಡು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಎಸ್, ಬನ್ನಿ, ಅದೇನೋ ಜಾಗ ತೋರಿಸ್ತೀನಿ ಅಂತ. ಎಸ್, ಇದೇನಿದು? ನಮ್ಮ ಅಪ್ಪಾಜಿ ಮಾತಾಡಿ ಫಸ್ಟ್ ನಮ್ಮ ಮನೆಗೆ ಬಂದಿತ್ತು ಲಕ್ಷ್ಮಿ ಅಂದ್ರೆ ಇದೆ. 2 ವೀಲರ್ ಆಗಿ ಅವ್ರ ನೆನಪಿಗೋಸ್ಕರ ಏನು ಒಂಚೂರು ಏನು ಮಾಡ್ದಂಗೆ ನಾನು ಸಮೇತ ಇದ್ರಾಗೆ ಓಡಾಡ್ತಾ ಇದ್ದೆ. ಇದ್ರ ಜೊತೆಗೆ ಇನ್ನೂ ಒಂದು ಗಾಡಿ ಇತ್ತು, ಗಾಡಿ ಸ್ವಲ್ಪ ಸರ್ವಿಸಿಗೆ ಕೊಟ್ಟಿದ್ದೀನಿ, ನನ್ನ ಕಾರ್ ಸಮೇತ ಸರ್ವಿಸಿಗೆ ಕೊಟ್ಟಿದ್ದೀನಿ. ಇದು ಮಾತ್ರ ಏನೇ ಆಗ್ಲಿ ನನ್ ಜೊತೆಗೆ ಇರ್ಬೇಕು ಅಂತ ಇವಾಗ್ಲೂ ಇದ್ರಾಗೆ ಓಡಾಡ್ತಾ ಇದ್ದೀನಿ. ಎಸ್, ತಾವೆಲ್ಲರೂ ಆಡಿಯೋದಲ್ಲಿ ಕೂಡ ಕೇಳಿರ್ತೀರಿ ಏನಂತ, ಬ್ಲಾಕ್ ಕಲರ್ ಯೂನಿಕಾರ್ನ್ ಗಾಡಿ ಓಡಾಡೋ ನೀನೇ ತಾನೇ, ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಕೇಳಿರ್ತೀರಲ್ಲ. ಇದೇ ನೋಡಿ ನರಸಿಂಹರಾಜು ಬಳ್ಳಾಪುರ ಅವರ ಒಂದು ಬ್ಲಾಕ್ ಕಲರ್ ಯೂನಿಕಾರ್ನ್, ಹೋಂಡಾ ಯೂನಿಕಾರ್ನ್ ಗಾಡಿ. ಎಸ್.